ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು 14th ಜಾನ್ವರಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೊ ನಾವಿವತ್ತು ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಯಾಕಂದರೆ ನನ್ನ ಫಾದರ್ ಎಲ್ಲ ವಾಪಸ್ ಪಂಜಾಬ್ಗೆ ಹೋಗ್ತಾ ಇದ್ದಾರೆ. ಸೊ ಅವರು ಬಂದಿದ್ದರು, ಒಂದು 20 days ಬ್ಯಾಕ್ ಬಂದಿದ್ದರು. ನನ್ನ ಸಿಸ್ಟರ್ ಇನ್ ಲಾ ಜರ್ಮನಿಯಿಂದ ಆ್ಯಂಡ್ ನನ್ನ ಫಾದರ್ ಇನ್ ಲಾ ಪಂಜಾಬಿಂದ, ಇಬ್ಬರು ಬಂದಿದ್ದರು. ಜಾಸ್ತಿ ಬ್ಲಾಗ್ ಆ ಟೈಮಲ್ಲಿ ನಾನು ಮಾಡೋಕ್ಕೆ ಹೋಗಿಲ್ಲ. ಸಿಸ್ಟರ್ ಇನ್ ಲಾ ಆಲ್ರೆಡಿ ಹೋಗಿದ್ದಾರೆ. ಅದಕ್ಕೆ ಶಾರ್ಟ್ಸ್ ವೀಡಿಯೋಲ್ಲಿ ನಾನು ಹಾಕಿದ್ದೆ ಏರ್ಪೋರ್ಟ್ ಹೋಗೋದು ಅದು ಇದು, ಬಟ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಏನು ಮಾಡಿಲ್ಲ ಅವ್ರ ಜೊತೆಗೆ. ಸೊ ಟುಡೇ ಮೈ ಫಾದರ್ ಇನ್ ಲಾ ಇಸ್ ಗೋಯಿಂಗ್ ಬ್ಯಾಕ್. ಸೊ ಯಾ, ಹೀ 75 years, ನಾಟ್ 75, ಹೀ 79 years old. ಅವರು ಒಬ್ಬರೇ ಹೋಗ್ತಾ ಇದ್ದಾರೆ. ಸೊ ಐ ಥಾಟ್ ಲೆಟ್ ಮೀ ವ್ಲಾಗ್ ಆ್ಯಂಡ್ ಇದೊಂದು ಮೆಮರಿ ಥರ ಇರುತ್ತೆ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಈಗ ಪವರ್ ಇಲ್ಲ ಮನೆಯಲ್ಲಿ, ಏನೋ ಐ ಥಿಂಕ್ ರಿಪೇರ್ ಆಗ್ತಾಯಿದೆ. ಸೊ ಪವರ್ ಹೋಗಿದೆ, ಅದಕ್ಕೆ ಹೊರಗಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಒಳಗಡೆ ಫುಲ್ ಕತ್ಲೆ ಇದೆ. ರೆಡಿ ಆಗಿದ್ದೀವಿ ಅಲ್ವಾ? ಏನು ಹಾಕಿದೆ ಅದು ಶೋ? ಏರ್ಪೋರ್ಟ್ ಹೋಗ್ತಾ ಇದೆಯಾ? ಯಾಕೆ? ಅನನ್ಯ, ಸರಿ ಗಟ್ಟಿ ಹೇಳು, ಎಲ್ಲಿ ಹೋಗ್ತಾ ಇದೆಯಾ? ಅನನ್ಯ ಹೋಗೋದಲ್ಲ, ಏರ್ಪೋರ್ಟ್ ಹೋಗೋದು. ಏರ್ಪೋರ್ಟ್ ಯಾಕೆ ಹೋಗೋದು? ಅಲ್ಲ, ದಾದು ಗೋಯಿಂಗ್ ಟು ದಾದು ಇಸ್ ಗೋಯಿಂಗ್ ಟು ಹೋಶಿಯಾರ್ಪುರ್. ಎಲ್ಲಾದರೂ ದೂರ ಹೋಗ್ತಾ ಇದ್ದರೆ, ನಮ್ಮ ಮನೆಯಲ್ಲಿ ಯಾರೇ ಹೋಗ್ತಾ ಇದ್ದರೆ ನನ್ನ ಹಸ್ಬೆಂಡ್ ಈ ಥರ ಒಂದು ಪ್ರೇಯರ್ ಮಾಡ್ತಾರೆ. ಸೊ ಅವರು ಇದರಲ್ಲಿ ಒಂದು ಪ್ರೇಯರ್ನ ಹೇಳ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ರು, ಯಾಕಂದರೆ ಫಾದರ್ ಎಲ್ಲ ಹೋಗ್ತಾ ಇದ್ದಾರಲ್ವ, ಅದಕ್ಕೆ ಟ್ರಾವೆಲ್ ಎಲ್ಲ ಒಳ್ಳೇದಾಗಲಿ ಅಂತ ಇದೊಂದು ಪ್ರೇಯರು. ಸೊ ಎಲ್ಲ ಮಾಡಾದ್ಮೇಲೆ ರೆಡಿ ಹೊರಡಲಿಕ್ಕೆ ನಾವು ರೆಡಿ ಆಗಿದ್ವಿ. ಇಲ್ಲಿ ನಂಗೆ ಪ್ರಸಾದ ಕೊಡ್ತಾ ಇದ್ದಾರೆ ಆ್ಯಂಡ್ ಅದನ್ನ ಇವಳು ಕೇಳ್ತಾ ಇದ್ದಾಳೆ, ಇವಳಿಗೂ ಬೇಕು ಅಂತ. ಆಲ್ರೆಡಿ ತಿಂದಿದ್ದಾಳೆ, ಇವಳು ವಾಪಸ್ ಕೇಳ್ತಾ ಇದ್ದಾಳೆ. ಸೊ ಯಾ, ನಾವು ಆಲ್ ಸೆಟ್ ಟು ಗೋ. ಒಂದು ಕೆಲವು ಗ್ಲಿಮ್ಸಸ್ನ ತೆಗಿತಾ ಇದ್ದೀವಿ ಅಜ್ಜ ಮೊಮ್ಮಗಳದು. ಸುಮ್ಮನೆ ಒಂದು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ, ಮೆಮರೀಸ್ ಥರ. ಗೊತ್ತಿಲ್ಲ. ಸೇ ಸಮಥಿಂಗ್. ಈಗ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. 3:30 ಫ್ಲೈಟ್ ಇದೆ. ಸ್ಯಾಡ್ ಇದೆಯಾ? ಸ್ಯಾಡ್ ಏನಿಲ್ಲ, ಹೋಗ್ಬೇಕಂದ್ರೆ ಹೋಗ್ಬೇಕು, ಏನು ಮಾಡೋದು. ಈಗ 1:30 ಆಗತ್ತೆ ತಕ್ಷಣ. ಆಮೇಲೆ ಅಲ್ಲಿ ವೀಲ್ ಚೇರ್ ಸರ್ವಿಸ್ ಆಫ್ ಮಾಡಿದ್ದೀವಿ. ನೋಡೋಣ ಎಷ್ಟು ಟೈಮ್ ಆಗುತ್ತೆ. आओगे वापस कब आओगे? वापस कब आओगे? जब तू बुलाएगी. मैं तो बोल रही हूँ अभी रुको. मैं तो बोल रही हूँ अभी उतरो, जाओ, चलते हैं वापस. क्यों जाना है फिर? फिर क्यों जाना? बोलो. अपने घर ನಮ್ಮ ಮನೆಗೆ ಹೋಗಕ್ಕೆ ನಮಗೆ ಇಷ್ಟ. ನಲ್ಲಿ ಚಳಿ ಒಂದ್ಸಲ ಸ್ಟಾರ್ಟ್ ಆಯಿದ್ರೆ ಈಗ ತುಂಬ ಶೆಕೆ ಆಗ್ತದೆ. ಇದನ್ನು ಯಾಕೆ ಅಂತ ಇಲ್ಲೆಲ್ಲ ಕಬ್ಬೆಲ್ಲ ಬಂತು. ಓ, ಇವತ್ತು ಸಂಕ್ರಾಂತಿ. ನಾವು ಅಲ್ಲಿ ಸಂಕ್ರಾಂತಿ ಆ ಥರ ಏನು ಸೆಲೆಬ್ರೇಟ್ ಮಾಡಲ್ಲ. ನಿಮ್ಮಲ್ಲಿ ಐ ಥಿಂಕ್ ಪಂಜಾಬಿ ಅವ್ರಿಗೆ ಲೋಡಿ ಅದು ನಿನ್ನೆ ಆಯ್ತಲ್ಲ? ಅದು ನಿನ್ನೆ ಆಯಿತು. ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಅಲ್ಲಿ, ಯಾಕಂದರೆ ಈಗ ಫುಲ್ ಚಳಿ ಇದೆ. ಚಳಿ ಇದ್ದಾಗ ಏನು ಮಾಡ್ತಾರೆ, ಬೆಂಕಿ ಹಾಕಿ ಅದ್ರ ಸುತ್ತ ಕುತ್ಕೊಂಡು ಮಾತಾಡ್ಕೊಂಡು ಸಾಂಗ್ ಹಾಡ್ಕೊಂಡು ಮತ್ತೆ ಇದು ತಿಂತಾರೆ, ಕಡಲೆ ಬೀಜ. ತಿಲ್ ಅಂದರೆ ಇದು ಹೌದೌದು, ಎಳ್ಳುಂಡೆ ಥರ ಬರುತ್ತಲ್ಲ ಆ ಥರ. ಉಂಡೆ ಅಲ್ಲ, ಇದೊಂದು ಫ್ಲಾಟ್ ಥರ ಏನೋ ಮಾಡಿ ಅದನ್ನ ತಿಂತಾರೆ ಹಿಂದೆ. ಸೊ ಅದನ್ನ ತಿಂತಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಐ ಥಿಂಕ್ ನಾವು 1 ವರ್ಷ ಅಲ್ಲಿ ಇದ್ದಲ್ಲ, 1 ವರ್ಷ ನಾವು ವಿಂಟರಲ್ಲಿ ಲೋಡಿ ಟೈಮಲ್ಲಿ ಇದ್ವಿ. ಸೊ ಮಂಗಳೂರಲ್ಲಿ ಏನು ಸ್ಪೆಷಲ್ ಸೆಲೆಬ್ರೇಟ್ ಮಾಡಲ್ಲ. ಸೊ ಎಲ್ಲ ಕಡೆ ಇವತ್ತು ತುಂಬ ವೈಬ್. ನಮ್ಮ ಮನೇಲಿ ಏನು ಮಾಡಲ್ಲ. ಸೊ
ವೈಬ್ರೆಂಟ್ ಆಗಿದೆ ಇವತ್ತು ಫುಲ್ ಹಬ್ಬ. ಏರ್ಪೋರ್ಟ್ ಅಂದರೆ ಟೋಲ್ ಎಂಟರ್ ಆದ್ವಿ. ಇನ್ನು ಐ ಥಿಂಕ್ ಒಂದು 5 ಮಿನಿಟ್ಸ್ ಅಲ್ಲ, 5 ಮಿನಿಟ್ಸ್ ಏರ್ಪೋರ್ಟ್ ರೀಚ್ ಆಗ್ತೀವಿ. ಪಾರ್ಕಿಂಗ್. ಸೊ ನಾವು ಹೋಗ್ತಾ ಇರೋದು ಟರ್ಮಿನಲ್ 1. ಸೊ ಇಲ್ಲಿಂದ ನೋಡಿ ನಂದಿ ಹಿಲ್ಸ್, ದೇವನಹಳ್ಳಿ. ನಂದಿ ಹಿಲ್ಸ್ ಇಲ್ಲಿಂದನೇ ಹೋಗೋದಾ? ಸೀದಾ ಸ್ಟ್ಯಾಚು ಏರ್ಪೋರ್ಟಲ್ಲಿದೆ, ಬಟ್ ರಾತ್ರಿ ಹೊತ್ತದಕ್ಕೆ ಲೈಟೇ ಇಲ್ಲ. ಐ ಡೋಂಟ್ ನೋ ಯಾಕೆ ಕಾಣಿಸೋದೇ ಇಲ್ಲ. ಎಷ್ಟೊಂದು ಸ್ಟ್ಯಾಚುಗಳು ಮಾಡಿದ್ದಾರೆ, ಅದಕ್ಕೆ ಚೆನ್ನಾಗಿರೋ ಫೋಕಸ್ ಲೈಟ್ಸ್ ಹಾಕ್ತಾರೆ. ಬಟ್ ಇಲ್ಲಿ ಈಗ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ನೈಟ್ ಯಾಕೆ ಅಂತ. kept it. 100 रुपये खुला है ना, पार्किंग वाले को देने में है. ಕೈ ಕೋರು ಇವ್ಗೆ ಕೈಗೆ ಹಿಡಿಯಕ್ಕೆ ಬಿಡ್ತಾ ಇಲ್ಲ ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ. ಅದು ಕೈ ಕೊಡು. ಸೊ ನಾವು ವೀಲ್ ಚೇರ್ ಸರ್ವಿಸ್ನ ಆಫ್ ಮಾಡಿದ್ವಿ, ಯಾಕಂದರೆ ಅವರು ಆಕ್ಸಿಡೆಂಟೆಲ್ಲ ಆಗಿ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದಕ್ಕೆ ವೀಲ್ ಚೇರ್ ಇಸ್ ಬೆಸ್ಟ್, ಒಬ್ಬರೇ ಟ್ರಾವೆಲ್ ಮಾಡ್ಬೋದು ಅಂತ ಆ ಸರ್ವಿಸ್ನ ಆಫ್ ಮಾಡಿದ್ವಿ. ಸೊ ಇಲ್ಲಿ ವೀಲ್ ಚೇರ್ ಅವ್ರು ಬಂದಿದ್ದರು, ಒಳಗಡೆಯಿಂದ ಐ ಥಿಂಕ್ ಅದು ಕೊಡ್ತಾರಂತೆ. ಸೊ ಇಲ್ಲಿ ಫಸ್ಟ್ ಸೆಕ್ಯೂರಿಟಿ ಚೆಕ್ ಆದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಬರೀ ಅಲ್ಲೇ ಕಾಯ್ತಾ ಇದ್ದೀವಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೇಳಿದ್ವಿ ಪ್ರಾಪರಾಗಿ ಚೆಕ್ ಮಾಡಿ ಅಂತ, ಯಾಕಂದರೆ ಅವ್ರಿಗೆ ಸ್ವಲ್ಪ ಕೆಲವೊಂದು ಸಲ ಮರ್ತೋಗುತ್ತೆ. ಈಗ ತುಂಬಾ ಬೆಟರ್ ಇದ್ದಾರೆ. ಅವ್ರಿಗೆ ಒಂದು 3 ಸಲ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬಿದ್ದಿತ್ತು. ಬಟ್ ಫೈನಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬೆಂಗಳೂರಿಂದ ಅವ್ರ ಮನೆಯೇ ಚೆನ್ನಾಗಿ ಅನಿಸುತ್ತೆ ಅಂತೆ. ಸೊ ಹೋಗ್ತಾ ಇದ್ದಾರೆ ಖುಷಿಯಿಂದ. ಬಂದ್ವಿ, ವೀಲ್ ಚೇರ್ ಸರ್ವಿಸ್ನ ಆಫ್ ಮಾಡಿದ್ವಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ನೀವು ಎಲ್ಡರ್ಸ್ ಅಥವಾ ಡಿಸೇಬಿಲಿಟಿ ಏನಾದರೂ ಇದ್ದರೆ ವೀಲ್ ಚೇರ್ ಸರ್ವಿಸ್ನ ಆಫ್ ಮಾಡ್ಬೋದು. ಅದು ಏರ್ಲೈನ್ಸಿಂದನೇ ನಿಮಗೆ ಫೆಸಿಲಿಟಿ ಇರುತ್ತೆ. ಐ ಥಿಂಕ್ ಇಟ್ಸ್ ಫ್ರೀ. ಸೊ ಫ್ರೀ ಆಗಿರುತ್ತೆ. ಅವರೇ ಬಂದುಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್, ಅದು ಇಂಟರ್ನ್ಯಾಷನಲ್ ಆಗಲಿ ಡೊಮೆಸ್ಟಿಕ್ ಆಗಲಿ ಎರಡಕ್ಕೂ ಆಪ್ಷನ್ ಇದೆ. ಸೊ ಇಟ್ ಈಸ್ ವೆರಿ ಹ್ಯಾಸಲ್ ಫ್ರೀ. ಯಾಕಂದರೆ ನನ್ನ ಫಾದರ್ ಇನ್ ಲಾಗೆ ಸ್ವಲ್ಪ ಆಕ್ಸಿಡೆಂಟ್ ಎಲ್ಲ ಆಗಿ ಅವ್ರಿಗೆ ಸ್ವಲ್ಪ ಲೈಕ್ ಮೆಮರಿ ಲಾಸ್ ಆ್ಯಂಡ್ ಸ್ವಲ್ಪ ನಡೆಯೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅವರಿಗೆ ಇದು ತುಂಬಾ ಬೆಸ್ಟ್. ಯಾಕಂದರೆ ಇಲ್ಲಾಂದರೆ ಯಾರಾದರೂ ಇರಬೇಕು. ಐ ಥಿಂಕ್ ದೇರ್ ಇಸ್ ಒನ್ ಮೋರ್ ಆಪ್ಷನ್, ಪೋರ್ಟರ್ ಅಂತ. ಪೋರ್ಟರ್ ಆಪ್ಷನಲ್ಲಿ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಆ್ಯಂಡ್ ಅವ್ರ ಜನಗಳು ಹೊರಗಡೆಯಿಂದ ಕರ್ಕೊಂಡೋಗಿ ಒಳಗಡೆಯಿಂದ ಐ ಥಿಂಕ್ ಬೋತ್ ಸೇಮ್, ಬಟ್ ಅದರಲ್ಲಿ ಸ್ವಲ್ಪ ನೀವು ಎಕ್ಸ್ಟ್ರಾ ಇದು ಮಾಡ್ಬೋದು. ಸೊ ಅವ್ರು ಹೋದರು. ಇಟ್ಸ್ ಆಲ್ವೇಸ್ ಸ್ಯಾಡ್ ಅಲ್ವಾ, ಯಾರಾದರೂ ಹೋಗ್ತಾರೆ ಅಂದರೆ ಇಟ್ಸ್ ಇಮೋಷ್ನಲ್ ಫೀಲಿಂಗ್. ಯಾರಾದರೂ ಬರೋದಂದರೆ ಇಟ್ಸ್ ಅ ವೆರಿ ಹ್ಯಾಪಿ ಫೀಲಿಂಗ್ ಅಲ್ವಾ. ನನಗಂತೂ ಏರ್ಪೋರ್ಟ್ ಅಂತ ಯೋಚನೆ ಮಾಡಿದಾಗ ಒಂದೇ ಬರೋದು ನೆನಪಿಗೆ, ನನ್ನ ಡ್ಯಾಡಿ ದುಬೈಯಿಂದ ಬರ್ತಾ ಇರುವಾಗ ಹೋಗ್ತಾ ಇದ್ರಲ್ಲ. ಸೊ ಪಿಕಪ್ ಡ್ರಾಪೇ ನಂಗೆ ನೆನಪು ಬರೋದು. ಪಿಕಪ್ ಮಾಡೋವಾಗ ಫುಲ್ ಖುಷಿ, ಗಿಫ್ಟ್ಸ್ ಬರುತ್ತೆ, ಡ್ಯಾಡಿ ಬರ್ತಾರೆ. ನಾನು ವಾಪಸ್ ಹೋದಾಗ ಅಯ್ಯೋ ಆಯ್ತಲ್ಲ 1 ತಿಂಗಳು ಅಂತ. ಸೊ ನಾನು ಹೇಳ್ತಾ ಇದ್ದೆ, ಏರ್ಪೋರ್ಟ್ ಅಂದರೆ ಒಂದು ಫೀಲಿಂಗ್ ಅಂದರೆ ಯಾರಾದರೂ ಬರೋವಾಗ ಇಟ್ಸ್ ಹ್ಯಾಪಿ, ಹೋಗುವಾಗ ಇಟ್ಸ್ ಸ್ಯಾಡ್ ಅಲ್ಲ ಅಂತ. If they don't go, how will they come back? ಅದೇ ತಾನೇ. ಅದು ಹೌದು, ಬಟ್ but this is a good place. Similar feeling ಅದೇ ರೈಲ್ವೆ ಸ್ಟೇಷನ್ ಅಲ್ಲೂ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ರೈಲ್ವೆ ಸ್ಟೇಷನ್ ಆಗಲಿ ಬಸ್ ಸ್ಟೇಷನ್ ಆಗಲಿ ಎಲ್ಲ ಕಡೆ ಅದೇ ಫೀಲಿಂಗ್. ಬಟ್ ಹೋಗಲೇಬೇಕು, ಬರಲೇಬೇಕಲ್ವಾ. ಸೊ ಈಗ ನೋಡೋಣ ಏನಾದರೂ ಲಂಚ್ ಎಲ್ಲಾದರೂ ಮಾಡೋಣ ಅಂತ. ನಾವು ಫೀನಿಕ್ಸ್ ಮಾಲ್ ಹತ್ತಿರ ಡಿಲ್ಲೀಸೆ ಅಂತ ಒಂದು ಫೈನ್ ಡೈನ್ ರೆಸ್ಟೋರೆಂಟ್ ಅಂತ ನೋಡಿದ್ವಿ. ಸೊ ಅಲ್ಲೇ ಹೋಗ್ಬಿಟ್ಟು ಲಂಚ್ ಮಾಡೋಣ ಅಂತ
ಎಂಟರ್ ಮಾಡ್ತಾ ಇದ್ದೀವಿ. ಸೊ ಐ ಡೋಂಟ್ ನೋ, ಇದು ತುಂಬಾ ಫೇಮಸ್ ಅಂತೆ ನಾರ್ತ್ ಸೈಡ್ ದಿಲ್ಲಿಯಲ್ಲಿ. ಸೊ ಇಟ್ಸ್ ಅ ಡೆಲ್ಲಿ ಟೈಪ್ ಆಫ್ ಊಟ. ಇಲ್ಲಿ ಬಿರಿಯಾನಿ ಎಲ್ಲ ಡೆಲ್ಲಿ ಸ್ಟೈಲ್, ಮತ್ತು ನಾರ್ಮಲ್ ನಮ್ಮ ಚಿಕನ್ ಅದು ಇದು ಎಲ್ಲನೂ ಇನ್ನು ಊಟ ಮಾಡಿಲ್ಲ ಅಂತ ಒಂದು ಲಂಚ್ ಆದರೂ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಪ್ಲೇಸ್ ಇಸ್ ನೈಸ್, ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿ ಎಸ್ಥೆಟಿಕ್ ಆಗಿ ಮಾಡಿದರು. ಸೊ ಇಲ್ಲಿ ಸ್ವಲ್ಪ ಲೈಟಾಗಿ ತಿನ್ನೋಣ. ಮತ್ತು ನಾವು ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ, ಹೌದು, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ನಾವು ಮಾಲ್ಸ್ಗೆ ತುಂಬಾ ಕಡಿಮೆ ಹೋಗೋದು, ಆ್ಯಂಡ್ ಹೋದ್ರೂ ಅಲ್ಲೇ ನಮ್ಮ ಮನೆ ಹತ್ತಿರ ಏನಿದೆ ಅಲ್ಲೇ ಹೋಗ್ತಾಯಿದ್ವಿ. ಆ್ಯಂಡ್ ಮಾಲ್ ಆಫ್ ಏಷ್ಯಾ ಇಷ್ಟು ದೂರ ಯಾರು ಬರ್ತಾರೆ ಸುಮ್ಮನೆ. ಸೊ ಫಸ್ಟಿಗೆ ನಾವು ಒಂದು ಸೂಪ್ ಕುಡಿಯೋಣ ಅಂತ, ಯಾಕಂದರೆ ಚಳಿ ಇತ್ತಲ್ವ. ಸೊ ಸೂಪ್ ಕುಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಮಂಜವ್ ಸೂಪ್, ಚಿಕನ್ ಮಂಜವ್ ಸೂಪ್ನ ತೊಗೊಂಡ್ವಿ. ಚಿಕನ್ ಮಂಜವ್ ಸೂಪ್ ಚೆನ್ನಾಗಿತ್ತು. ಆಮೇಲೆ ನಾವೊಂದು ಚಿಕನ್ ಡ್ರೈ ಐಟಮ್ನ ಆರ್ಡರ್ ಮಾಡಿದ್ವಿ. ಮತ್ತು ನನ್ನ ಗಂಡನಿಗೆ ಬಿರಿಯಾನಿ ತಿನ್ನೋಣ ಅಂತ ಆಸೆ ಇತ್ತು, ಯಾಕಂದರೆ ಇದು ಡೆಲ್ಲಿ ಸ್ಟೈಲ್ ಅಲ್ವಾ. ಬಟ್ ಬಿರಿಯಾನಿ ಬಂದಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಅದು ಪ್ರಾಪರ್ ಡೆಲ್ಲಿ ಸ್ಟೈಲ್ ಇರಲಿಲ್ಲ ಅಂತೆ. ನನಗಂತೂ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಬಟ್ ನಂಗೆ ಸ್ವಲ್ಪ ಡ್ರೈ ಅನಿಸ್ತು. ಸೊ ಅಷ್ಟೇನು ಚೆನ್ನಾಗಿ ಅನಿಸಿಲ್ಲ ನನಗೆ. ಬಟ್ ಹೊಟ್ಟೆ ತುಂಬಿತು, ನಮ್ಗೆ ತುಂಬಾ ಹಸಿವಾಗ್ತಾಯಿತ್ತು. ಸೊ ಹೊಟ್ಟೆ ತುಂಬಿ ವಿ ಆರ್ ಹ್ಯಾಪಿ. ಆಲ್ ಆಫ್ ಏಷ್ಯಾ ಏನೋ ಗೊತ್ತಿಲ್ಲ. ಇದು ಫೀನಿಕ್ಸ್ ಕ್ಯಾ? ಯೆಸ್, ಮಾಲ್ನ ಒಂದು ದಿನದಲ್ಲ, ಐ ಡೋಂಟ್ ಥಿಂಕ್ ಸೊ ನೋಡೋಕ್ಕಾಗುತ್ತೆ. ಅಷ್ಟೊಂದು ಬ್ರ್ಯಾಂಡ್ಸ್ ಇದೆ, ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲ ಟೈಪ್ ಆಫ್ ಬ್ರ್ಯಾಂಡ್ಸ್ ಇದೆ. ಸೊ ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ಒಳಗಡೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಮಿನಿ ಫಾರೆಸ್ಟ್ ಅಲ್ಲ, ಒಂದು ಗ್ರೀನರಿ ಥರ ಮಾಡಿ ತುಂಬಾ ಚೆನ್ನಾಗೆ ಗ್ರೀನರಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಐ ಥಿಂಕ್ ಆರ್ಟಿಫಿಷಿಯಲೇ ಅನಿಸುತ್ತೆ, ನೋಡಿದಾಗೂ ಆರ್ಟಿಫಿಷಿಯಲೇ ಅನಿಸ್ತು. ಬಟ್ ದೂರದಿಂದ ನೋಡುವಾಗ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಇಂಟೀರಿಯರ್ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಎಕ್ಸ್ಪ್ಲೋರ್ ಮನೆ ಆಫರ್ಸ್ ನಡೀತಾ ಇತ್ತು. ಸೊ ನಾವು H&M ಹೋಮಿಂದ ಕೆಲವೊಂದು ಪರ್ಚೇಸ್ ಮಾಡಿದೆ. ಮತ್ತು ಡ್ರೆಸ್ಸಸ್ ಎಲ್ಲ ನೋಡಿದೆ. ಬಟ್ ನನಗೆ ಸೈಜ್ ಪ್ರಾಬ್ಲಮ್ ಮತ್ತು ಮಗುನ ಇಟ್ಕೊಂಡು ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಇಲ್ಲಾಂದರೆ ಶಾಪಿಂಗ್ಗೆ ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ. ಆ್ಯಂಡ್ ತುಂಬಾ ಡಿಸ್ಕೌಂಟ್ಸ್ ಬೇರೆ ಇತ್ತು. ಸೊ ವಿ ಲೈಕ್ ಇಟ್. ಆ್ಯಂಡ್ ಸುತ್ತಾಡಿ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ. ನಾವು ಹೋಗಿದ್ದು ಬರೀ 1 ಗಂಟೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ. ಬಟ್ ಟೈಮ್ ಹೋಗಿದ್ದೆ ನಮಗೆ ಗೊತ್ತೇ ಆಗಿಲ್ಲ. ಟೈಮ್ ನೋಡಿದಾಗ 8:30 ಆಗಿತ್ತು. ಮತ್ತು ಇನ್ನೇನು ಮಾಡೋದು, ಮನೆಗೆ ಹೋಗಿ ಊಟ ಮಾಡೋಕ್ಕಿಂತ ಇಲ್ಲೇ ಏನಾದರೂ ತಿನ್ನೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಆನ್ ದ ಟಾಪ್ ಫ್ಲೋರಲ್ಲಿ ಫುಲ್ ಫುಡ್ ಕೋರ್ಟ್ ಇದೆ. ಆ್ಯಂಡ್ ಫುಡ್ ಕೋರ್ಟ್ ಅಂತೂ ಹ್ಯೂಜ್ ಆಗಿದೆ. ನಾರ್ಮಲ್ ಫುಡ್ ಕೋರ್ಟು ಇದೆ ಮತ್ತು ರೆಸ್ಟೋರೆಂಟ್ಸು ಇದೆ. ಸೊ ನಾವು ಕನ್ಫ್ಯೂಷನಲ್ಲಿದ್ವಿ ಏನು ತಿನ್ನೋದು ಅಂತ. ಮಗುಗೆ ಏನಾದರೂ ಹೆಲ್ದಿ ತಿನ್ನಿಸ್ಬೇಕು ಅಂತ. ಸೊ ಇಲ್ಲಿ ಇಡ್ಲಿ ಇತ್ತು, ಶಿವಸಾಗರ್ ಅಂತ. ಸೊ ಅಲ್ಲೇ ಅವಳಿಗೆ ಇಡ್ಲಿ ಫಸ್ಟ್ ನಾವು ತಿನ್ನಿಸ್ಬಿಟ್ಟು ಮತ್ತು ನಾವು ಏನಾದರೂ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ಫಸ್ಟ್ ನಾವು ಇಲ್ಲಿ ತಿನ್ನಿಸ್ತಾ ಇದ್ದೀವಿ. ಪಾಪ ಅವಳಿಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಅವಳು ಎಲ್ಲನೂ ಬೇಗ 2 ಇಡ್ಲಿನೂ ಖಾಲಿ ಮಾಡಿದ್ಲು. ಆ್ಯಂಡ್ ದೆನ್ ನಾವು ಹೋಗಿದ್ದು ಸ್ಯಾಲೀಸ್ ಅಂತ. ಇಟ್ಸ್ ಅ ವೆರಿ ನೈಸ್ ಮಲ್ಟಿ ಕ್ವಿಝಿನ್ ರೆಸ್ಟೋರೆಂಟ್. ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಆ್ಯಂಡ್ ಎವ್ರಿಥಿಂಗ್. ಅಲ್ಲಿ ಹೋಗಿ ನಾವು ಏನು ತಿನ್ನಬೇಕು ಅಂತ ಐಡಿಯಾನೇ ಇರಲಿಲ್ಲ. ಇಲ್ಲಿ ಸ್ಯಾಲಡ್ ತೊಗೊಂಡ್ವಿ, ಮತ್ತೊಂದು ಚಿಕನ್ ಸ್ಟಾರ್ಟರ್ ತೊಗೊಂಡ್ವಿ. ಆ್ಯಂಡ್ ನಾನು ಒಂದು ವಾಟರ್ಮೆಲನ್ ಜ್ಯೂಸ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಆ್ಯಂಡ್ ಲಾಸ್ಟ್ಗೆ ನಾನು ಚಿಕನ್ ಗೀ ರೋಸ್ಟ್ ಮತ್ತು ನೀರು ದೋಸೆ. ಇಟ್ಸ್ ಅ ಮ್ಯಾಂಗ್ಳೂರಿಯನ್ ಕ್ಯುಸಿನ್, ತುಂಬಾ ಟೇಸ್ಟಿಯಾಗಿತ್ತು. ಹಾಯ್, ನಿನ್ನೆ ವಾಪಸ್ ಹಾಯ್ ವೆಲ್ಕಮ್ ಬ್ಯಾಕ್. ನಿನ್ನೆ ವಾಪಸ್ ಮನೆಗೆ ಬಂದು ತುಂಬಾ ಟಯರ್ಡ್ ಆಗಿತ್ತು. ತುಂಬ ಲೇಟ್ ಬಂದ್ವಿ ನಾವು. ನೋಡಿರ್ತೀರ ಏನೆಲ್ಲ ಮಾಡಿದ್ವಿ. ನಾವು ಹೋಗಿದ್ದೆ ಒಂದು ಕೆಲಸಕ್ಕೆ, ಮಾಡಿದ್ದೆ ಏನೊಂದು ಅಂತ. ಸೊ ಅಲ್ಲಿಂದ ಕೆಲವೊಂದು ಶಾಪಿಂಗ್ ಮಾಡಿದ್ವಿ ಮಾಲ್ ಆಫ್ ಏಷ್ಯಾದಿಂದ, ಫ್ರಮ್ H&M ಹೋಮ್. ಮತ್ತು ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಮಾಡೋಕ್ಕೆ ನನಗೆ ಮಗುನೇ ಬಿಟ್ಟಿಲ್ಲ. ಬಟ್ ತುಂಬಾ ಒಳ್ಳೆ ಆಫರ್ಸ್ ಇತ್ತಾಯ್ತಾ, ತುಂಬ ಚೆನ್ನಾಗಿತ್ತು. ಸೊ ಐ ಶೋ ಯು ನಾವು ಏನೆಲ್ಲ ನಾನು ತೊಗೊಂಡೆ ಅಂತ. ಫಸ್ಟ್ H&M ಹೋಮಿಂದ ಏನಿಲ್ಲ, ಒಂದು 2 ಪ್ಲೇಟ್ಸ್ ಮತ್ತು 2 ಬೌಲ್ಸ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಪ್ಯಾಕಿಂಗ್ ಓಪನು ಮಾಡಿಲ್ಲ ನಾನು ಇನ್ನೂ. ಸೊ ಲೆಟ್ಸ್ ಸಿ.
ಅದರಲ್ಲೂ ಆಫರ್ ಅಂದರೆ ತುಂಬ ಜಾಸ್ತಿ ಆಫರ್ ಇರಲಿಲ್ಲ, ಬಟ್ ಸ್ವಲ್ಪ ಆಫರ್ಸ್ ಇತ್ತು. ಬಟ್ ಸಕ್ಕತ್ತಾಗಿರೋ ಕಲೆಕ್ಷನ್ ಇತ್ತು. ಈವನ್ H&M ಕ್ಲೋದಿಂಗಲ್ಲೂ ಇತ್ತು ಆಪ್ಷನ್, ಬಟ್ ಸೈಜ್ ಎಲ್ಲ ನನಗೆ ಅಷ್ಟೊಂದು ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟು ಬಂದೆ. ಆ್ಯಂಡ್ ನೀವು ಹೋಗೋದಾದರೆ ಪ್ರಾಪರಾಗಿ ಹೋಗಬೇಕು, ಫುಲ್ ಹುಡುಕಬೇಕು, ಆಗಲೇ ಆಗೋದು. ಲುಕ್ ಎಟ್ ದಿಸ್ ನೈಸ್ ಪ್ಲೇಟ್. ಇದು ನನಗೆ ತುಂಬಾ ಇಷ್ಟ ಆಗೋಯಿತು. ಇದು ಕ್ವಾಲಿಟಿ ಸೂಪರ್ಬ್ ಆಯಿತಾ. ಲುಕ್ ಎಟ್ ದಿಸ್. ಈ ಥರ ಬೋಲ್ ಥರ ಪ್ಲೇಟ್ ಇದೆ. ಇದ್ರ ಕಾಸ್ಟ್ ಬಂದುಬಿಟ್ಟು 399. ಸೊ 1 ಪ್ಲೇಟ್ ಇಸ್ ಆಲ್ಮೋಸ್ಟ್ 400 ರುಪೀಸ್. ಸೊ ನಾವು 2 ಪ್ಲೇಟ್ ತೊಗೊಂಡ್ವಿ, ಲೈಕ್ ಒಂದು ಸೆಟ್ ಥರ ಆಗಿದೆ ಅಂತ, ಸೆಟ್ ಆಫ್ 2. ಸೊ 800 ರುಪೀಸ್ಗೆ 2 ಪ್ಲೇಟ್ ಸಿಕ್ತು. ಬಟ್ ದ ಕ್ವಾಲಿಟಿ ಇಸ್ ವೆರಿ ನೈಸ್ ಆ್ಯಂಡ್ ಲುಕ್ ವೈಸು ತುಂಬಾ ಚೆನ್ನಾಗಿದೆ ಅಂತ ನಾನು ಇದನ್ನ ಪರ್ಚೇಸ್ ಮಾಡಿದೆ. H&M ಹೋಮ್. ಸೊ ಒಂದು ಸೆಟ್ ಥರ ಆಗುತ್ತಾ ಅಂತ. ನಮಗೆ ಕ್ರಾಕರೀಸ್ ಎಲ್ಲ ಕೆಲವೊಂದು ಸಲ ನಮಗೆ ಇಷ್ಟ, ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ. ಸೊ ಅದೇ ಸೆಟ್ಟಿಗೆ ಒಂದು ಬೋಲ್ ಬೇರೆ ತಗೊಳ್ಳೋಣ ಅಂತ. ಲುಕ್ ಎಟ್ ದ್ಯಾಟ್, ಸೋ ಕ್ಯೂಟ್. ತುಂಬಾ ಚೆನ್ನಾಗಿರೋ ಬೋಲ್ ಇದೆ. ಎಕ್ಸಾಕ್ಟ್ ಪ್ಲೇಟ್ಸ್ಗೆ ಮ್ಯಾಚ್ ಆಗೋಂಥ ಬೋಲ್ಸ್ ಆಯಿತಾ, ಈ ಥರ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 299. ಸೊ ಇದೆ ಆಲ್ಮೋಸ್ಟ್ 300, 600 ಬೋಲು, 800 ಪ್ಲೇಟ್ಸ್. ಸೊ ಇದು ಒಂದು ಸೆಟ್ ಥರ, ಈ ಥರ. ಸೊ ಕ್ಯೂಟ್, ಸೋ ಪ್ರಿಟಿ. ತುಂಬ ಚೆನ್ನಾಗಿರೋದಿತ್ತು. ಬಟ್ ಅಷ್ಟು ನಂಗೆ ಈಗ ಅಗತ್ಯ ಇಲ್ಲ ಅಂತ ಸುಮ್ಮನೆ. ಇದೂ ಪ್ಲ್ಯಾನ್, ನಾವು ಏನು ಶಾಪಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಸ್ಟಿಲ್ ವಿ ಬಾಟ್ ದಿಸ್ ಆಯಿತಾ. ಸೊ ದಿಸ್ ಇಸ್ ಫ್ರಮ್ H&M. ಸೊ ಅದು 2. ಸೊ ಇಲ್ಲಿ ನೋಡಿ ಟೋಟಲ್ ಬಿಲ್ ಆಗಿರೋದು 1800 ಫಾರ್. ಮತ್ತು ಇನ್ನೊಂದು ನನ್ನ ಮಗುಗೆ ಒಂದು ಸಾಫ್ಟ್ ಟಾಯ್ ತೊಗೊಂಡೆ, ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ, ಅವಳು ಆಲ್ರೆಡಿ ತೆಗೆದುಬಿಟ್ಟು ಹಾಕಿದ್ದಾಳೆ. ದೆನ್ ನಾವು ಹೋಗಿರೋದು ಟ್ರೆಂಡ್ಸು ಲೈಫ್ ಸ್ಟೈಲ್ ಅಂತ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಅಲ್ಲಿ ನಾನು ತುಂಬಾ ಆಫರ್ಸ್ ಇತ್ತು, ತುಂಬಾ ಚೆನ್ನಾಗಿರೋ ಆಫರ್ಸ್ ಇತ್ತು. ಆ್ಯಂಡ್ ನನಗೆ ಸೈಜ್ ಸಿಕ್ಕಿಲ್ಲ, ಅದಕ್ಕೆ ನಂಗೆ ಒಂದೇ ಒಂದು ಈ ಓವರ್ ಸೈಜ್ಡ್ ಟೀ ಶರ್ಟ್ ಥರ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ದಿಸ್ ವಾಸ್ ಅರೌಂಡ್, ಇದು MRP ಬಂದುಬಿಟ್ಟು ಸಮ್ 500 ರುಪೀಸ್, ಬಟ್ ಅಲ್ಲಿ ಆಫರಲ್ಲಿ 199ಗೆ ನನಗೆ ಸಿಗ್ತಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫಾರ್ ಎವ್ರಿ ಡೇ ಟೀ ಶರ್ಟ್. ಆ್ಯಂಡ್ ಇದು ಮಗುಗೆ, ಇದೂ ಅಲ್ಲಿಂದಾನೆ. ದಿಸ್ ವಾಸ್ ಜಸ್ಟ್ 99 ರುಪೀಸ್. ವೆರಿ ಕ್ಯೂಟ್ ಅಂತ ಅನಿಸ್ತು, ಐ ಬಾಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಇದು ಮ್ಯಾಕ್ಸಿಂದ. ಇದೂ ನಾನು ಮ್ಯಾಕ್ಸಿಂದ ತೊಗೊಂಡಿದ್ದು. ಆ್ಯಂಡ್ ಈವನ್ ದಿಸ್ ಇಸ್ ಫ್ರಮ್ ಮ್ಯಾಕ್ಸ್. ವೆರಿ ಕ್ಯೂಟ್ ಟಾಪ್ ಆಫ್ ಶೋಲ್ಡರ್ ಥರ. ಇದು ಬಂದುಬಿಟ್ಟು 300 ರುಪೀಸ್ MRP, ಬಟ್ ಇದು ನನಗೆ 99 ರುಪೀಸ್ಗೆ ಸಿಕ್ತು. ವೆರಿ 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 ನೈಸ್ ಡೀಲ್. ಆ್ಯಂಡ್ ಯಾರೆಲ್ಲ ಮಾಲ್ ಆಫ್ ಏಷ್ಯಾ ಹೋಗಿಲ್ಲ ಇನ್ನೂ, ಯು ಕ್ಯಾನ್ ಟ್ರೈ ಒನ್ಸ್. ಸಖತ್ತಾಗಿದೆ. ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ವಿ ಆರ್ ನಾಟ್ ಮಾಲ್ ಪರ್ಸನ್, ಬಟ್ ನಮಗೆ ತುಂಬಾ ಇಷ್ಟ ಆಯಿತು. ವೈಬ್ ತುಂಬಾ ಚೆನ್ನಾಗಿದೆ. ಕ್ರೌಡ್, ಯಾಕಂದರೆ ಮಾಲ್ ಇಷ್ಟೊಂದು ದೊಡ್ಡದಾಗಿದೆ, ಮಾಲಲ್ಲಿ ಕ್ರೌಡ್ ಅಂತ ಅನಿಸಲ್ಲ. ಸೊ ಇಟ್ಸ್ ವೆರಿ ನೈಸ್. ಒಂದ್ಸಲ ಹೋಗಲೇಬೇಕು. ಸೊ ನೋಡಿ, ನೀವು ಹೋಗಿ ಆ್ಯಂಡ್ ಕಾಮೆಂಟ್ಸಲ್ಲಿ ತಿಳಿಸಿ. ಆಲ್ರೆಡಿ ಹೋಗಿದ್ದರೆ ಏನು ನಿಮಗೆ ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ನನಗೆ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.